ಹಾಯ್ ಫ್ರೆಂಡ್ಸ್, ಜಿ ಎಸ್ ಟಿ ಮೇಲೆ ಇನ್ನೊಂದು 5 ಮಾರ್ಕ್ಸ್ ಪ್ರಾಬ್ಲಮ್ ನೋಡೋಣ ಅಂತ. ಇದು ಮೆಥಡ್ 3 ಆಗಿರುತ್ತೆ. ಅಗ್ರಿಗೇಟ್ ಟರ್ನ್ ಓವರ್ ಆ್ಯಂಡ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್, ಇದು ಥರ್ಡ್ ಮೆಥಡ್. ಸೇಮ್ ಸೆಕೆಂಡ್ ಮೆಥಡ್ ಏನು ಮಾಡಿದಾರೋ ಅದೇ ಥರನ ಇದು ಮಾಡೋದು, ಬಟ್ ಅವನದು ಲಯಬಿಲಿಟಿ ರಿಜಿಸ್ಟ್ರೇಷನ್ಗೆ ಅವ ಲಯಬಲ್ ಅದನೋ ಇಲ್ಲೋ ಅಂತ ಮೆನ್ಷನ್ ಮಾಡೋದು ಅಷ್ಟೇ ಥರ್ಡ್ ಮೆಥಡ್ ಇರೋದು. ಈ ಥರ ಕ್ಯಾಶುವಲ್ ಡೀಲರು, ಇಂಟರ್ಸ್ಟೇಟ್ ಸಪ್ಲೈ, ನಾನ್ ರೆಸಿಡೆಂಟ್ ಈ ಥರ ಕೊಟ್ಟಿರ್ತಾರೆ. ಅವ್ರು ಲಯಬಲ್ ಅದಾರೋ ಇಲ್ಲೋ ಅಂತ ನಾವು ಪ್ರಾಬ್ಲಮ್ ಮಾಡಿ ಸ್ಟೇಟ್ಮೆಂಟ್ ಕೊಡಬೇಕು ಕೆಳಗೆ. ಓಕೆ, ಈಗ ಫಸ್ಟ್ ಮಿಸ್ಟರ್ ರಾಮ್ ಫ್ರಮ್ ಕರ್ನಾಟಕ ಇಸ್ ದ ಕ್ಯಾಶುವಲ್ ಡೀಲರ್ ಹೂ ಪ್ರೊವೈಡ್ಸ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಸಪ್ಲೈ. ನಾನ್ ಟ್ಯಾಕ್ಸೇಬಲ್ ಟರ್ನ್ ಓವರ್ 4 lakh, ಕ್ಯಾಶುವಲ್ ಟ್ರೇಡ್ ಇನ್ ಆಂಧ್ರ ಪ್ರದೇಶ್ 5 lakh, ಟ್ಯಾಕ್ಸೇಬಲ್ ಟರ್ನ್ ಓವರ್ 6 lakh. ಫೈಂಡ್ ಔಟ್ ಹೀಸ್ ಅಗ್ರಿಗೇಟ್ ಟರ್ನ್ ಓವರ್ ಆ್ಯಂಡ್ ಸ್ಟೇಟ್ ವೆದರ್ ಹಿ ಈಸ್ ಲಯಬಲ್ ಟು ರಿಜಿಸ್ಟರ್ ಅಂತೆ. ಸೇಮ್ ಸೆಕೆಂಡ್ ಮೆಥಡ್ ಯಾವ ಥರ ಮಾಡಿದ್ಯೋ ಇಲ್ಲಿ ಅದೇ ಥರ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೋಬೇಕು. ಓಕೆ, ಫಸ್ಟ್ ಫಾರ್ಮೆಟ್ ಪ್ರಕಾರ ಫಸ್ಟ್ ಟ್ಯಾಕ್ಸೇಬಲ್ ಟರ್ನ್ ಓವರ್ ಅಂತ ಹಚ್ಕೋಬೇಕು. ಅದರ ಅಮೌಂಟು 6 lakh. ಓಕೆ, ನೆಕ್ಸ್ಟ್ ನಾನ್ ಟ್ಯಾಕ್ಸೇಬಲ್ ಟರ್ನ್ ಓವರ್ ಎಷ್ಟೈತಿ? 4 lakh. ಓಕೆ, ನೆಕ್ಸ್ಟ್ ಕ್ಯಾಶುವಲ್ ಟ್ರೇಡ್ ಇನ್ ಎ ಪಿ ಎಷ್ಟೈತಿ? 5 lakh. ಇವಾಗ ಮತ್ತೇನು ಕೊಟ್ಟಿಲ್ಲ, ಅಗ್ರಿಕಲ್ಚರ್ ಇನ್ಕಮ್ ಏನು ಕೊಟ್ಟರೆ ಅದು ನಾನ್ ಟ್ಯಾಕ್ಸೇಬಲ್ ನಿಲ್ ಆಗುತ್ತೆ, ಯಾಕಂದ್ರೆ ಹಚ್ಕೋದಿಲ್ಲ. 6 + 4 10 + 5 15 lakh ಆಗುತ್ತೆ. ಇದು ನಮ್ದು ಅಗ್ರಿಗೇಟ್ ಟರ್ನ್ ಓವರ್. ಓಕೆ, ಟರ್ನ್ ಓವರ್. ಬಟ್ ಅವ್ರು ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೇಳ್ಯಾರ, ಹಿ ಈಸ್ ಲಯಬಲ್ ಅಂದ್ರೆ ಕ್ಯಾಶುವಲ್ ಡೀಲರ್ ಏನದ ನೋಡು. ಸಾರಿ. ಓಕೆ, ಅವ್ರು ಏನು ಕೊಟ್ಟಾರ ಕ್ವಶನ್ನಾಗ, ಇಲ್ಲಿ ಬ್ರಾಕೆಟ್ದಾಗ ಕೊಟ್ಟಾರ ನೋಡಿ, ಇವನು ಏನದಾನ ಕ್ಯಾಶುವಲ್ ಡೀಲರ್ ಅದಾನ. ಸೊ ಕ್ಯಾಶುವಲ್ ಡೀಲರ್ಗೆ ಲಯಬಲ್ ಅದಾನ ರಿಜಿಸ್ಟ್ರೇಷನ್ಗೆ ಅಂತ ಕೇಳ್ಯಾರ ನೋಡಿ. ಎಸ್, therefore casual dealer is liable for registration ಅಂತ ಬರೋದ್ರ ನಿಮ್ದು ಪ್ರಾಬ್ಲಮ್ ಕಂಪ್ಲೀಟ್ ಆಕೈತಿ. ನೆಕ್ಸ್ಟ್ ಇದೇ ತರಾನು ಅವರು ಇಂಟರ್ಸ್ಟೇಟ್ ಬಗ್ಗೆ ಕೊಡ್ಬೋದು, ನೆಕ್ಸ್ಟ್ ನಾನ್ ರೆಸಿಡೆಂಟ್ ಇಂದ ಕೊಡ್ಬೋದು, ಟರ್ನ್ ಓವರ್ ಲಿಮಿಟ್ ಎಕ್ಸೀಡ್ ಇಂದ ಕೊಡ್ಬೋದು, ಲೆಸ್ ದೆನ್ ಟರ್ನ್ ಓವರ್ ಲಿಮಿಟ್ ಕೊಡ್ಬೋದು, ಎಕ್ಸೆಂಪ್ಟೆಡ್ ಗೂಡ್ಸ್ ಮೇಲೆ ಕೊಡ್ಬೋದು. ಅವ್ರದ್ದು ಲಯಬಲ್ ಫಾರ್ ಸೇಮ್ ಪ್ರಾಬ್ಲಮ್ಸ್ ಕೊಡ್ತಾರ. ಅವ್ರದ್ದು ಏನು ಈಗ ಕ್ಯಾಶುವಲ್ ಡೀಲರ್ ಬದಲಿ ಇಂಟರ್ಸ್ಟೇಟ್ ಕೊಡ್ತಾರಂತ ತಿಳ್ಕೊರಿ, ಸೇಮ್ ಪ್ರಾಬ್ಲಮ್ ಮಾಡಬೇಕು. ಆಮೇಲೆ ಅವ್ರಿಗೆ ಈಸ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಹಾಕೋಬೇಕು, ಎಲ್ಲಿ ಇಂಟರ್ಸ್ಟೇಟಿಗೆ. ಓಕೆ, ಅದು ಲಾಸ್ಟಿಗೆ ಹೇಳ್ತೀನಿ. ಇನ್ನೊಂದು ನೋಡೋಣಂತೆ, ಇನ್ನೊಂದು ಪ್ರಾಬ್ಲಮ್ ನೋಡೋಣಂತೆ. ಓಕೆ, ದ ಫಾಲೋಯಿಂಗ್ ಇಸ್ ದಿ ವ್ಯಾಲ್ಯೂ ಆಫ್ ಇಂಟ್ರಾಸ್ಟೇಟ್ ಸಪ್ಲೈ of American company. Supply of taxable goods 5 lakh, supply of non-taxable goods 2 lakh, supply of exempted goods 1 lakh, agriculture income 3 lakh. Okay, calculate the aggregate turnover and state whether the company is liable for registration. Okay, ಹಾಕೊಂಡು ಕ್ಯಾಲ್ಕುಲೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಅಂತ ಹಾಕೊಂಡು ಫಸ್ಟ್ ಸಪ್ಲೈ ಆಫ್ ಟ್ಯಾಕ್ಸೇಬಲ್ ಗೂಡ್ಸ್ ಹಚ್ಕೋಬೇಕು. ಎಷ್ಟು ಕೊಟ್ಟಾರ? 5 lakh ಅಮೌಂಟ್ ಹಚ್ಕೋರಿ. ನೆಕ್ಸ್ಟ್ ಸಪ್ಲೈ ಆಫ್ ನಾನ್ ಟ್ಯಾಕ್ಸೇಬಲ್ ಗೂಡ್ಸ್ ಎಷ್ಟೈತಿ? 2 lakh. ನೆಕ್ಸ್ಟ್ supply of
ಎಕ್ಸೆಂಪ್ಟೆಡ್ ಗೂಡ್ಸ್ ಹಚ್ಕೊಂಡು ಎಷ್ಟೈತಿ 1 lakh. ಕ್ವಶನ್ ಏನು ಕೊಡ್ತಾರೋ ಅದನ್ನ ಹಚ್ಕೋದು. ಓಕೆ, ಬಟ್ ಅಗ್ರಿಕಲ್ಚರ್ ಇನ್ಕಮ್ ಐತಲ್ಲ ಫ್ಯಾಮಿಲಿದು ಯಾವುದೇ ಬರಲಿ, ಅಗ್ರಿಕಲ್ಚರ್ ಇನ್ಕಮ್ ನಿಲ್ ತಗೋಬೇಕು. ಅಗ್ರಿಕಲ್ಚರ್ ಇನ್ಕಮ್ ವಿಲ್ ಬಿ ನಿಲ್. ಓಕೆ, ನಿಲ್ ಅಂತ ಹಚ್ಕೊಂಡು ನೆಕ್ಸ್ಟ್ ಆ್ಯಡ್ ಮಾಡ್ಕೋಬೇಕು. 5 lakh ಪ್ಲಸ್ 2 lakh ಪ್ಲಸ್ 1 lakh ಈಸ್ ರುಪೀಸ್ 8 lakhs. ಇದು ನಮ್ದು ಅಗ್ರಿಗೇಟ್ ಟರ್ನ್ ಓವರ್ ಆಗುತ್ತೆ. ಅಗ್ರಿಗೇಟ್ ಟರ್ನ್ ಓವರ್. ಓಕೆ, ಬಟ್ ಇಲ್ಲೇನೈತಿ ನಮ್ದು ಇನ್ನೊಂದೇನು ಹೇಳ್ಯಾರ ಅವರು, ಅಗ್ರಿಗೇಟ್ ಟರ್ನ್ ಓವರ್ ಕ್ಯಾಲ್ಕುಲೇಟ್ ಮಾಡ್ಮೇಲೆ ಸ್ಟೇಟ್ ವೆದರ್ ದ ಕಂಪ್ನಿ ಇಸ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಐತಿ. ಓಕೆ, ಇವಂದು ಅಗ್ರಿಗೇಟ್ ಟರ್ನ್ ಓವರ್ ಏನೈತಿ 8 lakh ಐತಿ. ಓಕೆ, 20 lakhs ಕಿಂತ ಕಮ್ಮಿ ಇದ್ರ ಹಿ ಈಸ್ ನಾಟ್ ಲಯಬಲ್ ಫಾರ್ ರಿಜಿಸ್ಟ್ರೇಷನ್. ಅಂದ್ರೆ therefore his income is not less than 20 lakhs. His income is therefore he is liable. He is not liable for registration ಅಂತ ಹಚ್ಕೋಬೇಕು. ಓಕೆ, ಒಂದ್ ವೇಳೆ ಅವನೇನಾದ್ರೂ ಇನ್ಕಮ್ ಅಗ್ರಿಗೇಟ್ ಟರ್ನ್ ಓವರು 20 ಲಕ್ಷಕ್ಕಿಂತ ಜಾಸ್ತಿ ಇತ್ತಂದ್ರೆ ಹಿ ಈಸ್ ಲಯಬಲ್ ಅಂತ ಹಚ್ಕೋಬೇಕು. ಇಲ್ಲಿ ಸ್ವಲ್ಪ ಒಂದು 2 ಸ್ಟೇಟ್ಮೆಂಟ್ ಕೊಡ್ತೀನಿ. ಇದೇ ತರ ಕ್ವಶನ್ ಕೇಳ್ತಾರ. ಓಕೆ, ಏನಾದ್ರೂ ಕ್ವಶನ್ದಾಗ ಓಕೆ ಇಲ್ಲಿ ಹೇಳ್ತೀನಿ. ಫಸ್ಟ್ ಕ್ಯಾಶುವಲ್ ಆತ. ಈಗ ಇಂಟರ್ ಸ್ಟೇಟ್ ಅಂತ ಏನೋ ಕೊಟ್ಟಿದ್ರೆ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಹಾಕೋಬೇಕು. ಇನ್ನೊಂದು ಇಂಟರ್ ಸ್ಟೇಟ್. ಓಕೆ, ನೆಕ್ಸ್ಟ್ ನಾನ್ ರೆಸಿಡೆಂಟ್ ಏನಾದ್ರು ಕೊಟ್ರೆ, ನಾನ್ ರೆಸಿಡೆಂಟ್ ಏನಾದ್ರು ಕೊಟ್ರೆ ಲಯಬಲ್ ಫಾರ್ ರಿಜಿಸ್ಟ್ರೇಷನ್ ಅಂತ ಹಚ್ಕೋಬೇಕು. ನೆಕ್ಸ್ಟ್ ಥರ್ಡ್ ಒನ್ ಕ್ವಶನ್ಯಾಗ ಟರ್ನ್ ಓವರ್ ಲಿಮಿಟ್ ಎಕ್ಸೀಡ್ ಅಂದ್ರೆ 20 lakh ಕಿಂತ ಏನಾದ್ರೂ ಜಾಸ್ತಿ ಕೊಟ್ಟಿದ್ರೆ ಹಿ ಈಸ್ ಲಯಬಲ್. ನೆಕ್ಸ್ಟ್ ಫೋರ್ತ್ ಒನ್ ಲೆಸ್. ಈಗ ಮಾಡಿದ್ರ ಅದು ಲೆಸ್ ದೆನ್ ಟರ್ನ್ ಓವರ್ ಲಿಮಿಟ್ ಅಂದ್ರೆ 20 lakhs ಗಿಂತ ಕಮ್ಮಿ ಐತಿ, ಹಿ ಈಸ್ ನಾಟ್ ಲಯಬಲ್. ನೆಕ್ಸ್ಟ್ ಏನಾದ್ರು ಎಕ್ಸಾಮ್ಟೆಡ್ ಗೂಡ್ಸ್ ಕೊಟ್ರೆ, ಎಕ್ಸಾಮ್ಟೆಡ್ ಗೂಡ್ಸ್ ಏನಾದ್ರು ಕೊಟ್ರೆ ನಾಟ್ ಲಯಬಲ್. ನೆಸೆಸರಿ ಇಲ್ಲ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ, ನಾಟ್ ಲಯಬಲ್ ಅಂತ ಬರೀಬೇಕು. ಪ್ರಾಬ್ಲಮ್ ಟರ್ನ್ ಓವರ್ ಪ್ರಾಬ್ಲಮ್ ಮಾಡಬೇಕು, ಅಗ್ರಿಗೇಟ್ ಟರ್ನ್ ಓವರ್ ಪ್ರಾಬ್ಲಮ್ ಮಾಡಿ ಅದಕ್ಕೆ ಸ್ಟೇಟ್ಮೆಂಟ್ನ ಈ ತರ ಬರ್ಕೋಬೇಕು. ಕ್ವಶನ್ದಾಗ ಕೊಟ್ಟಿರ್ತಾರ ಅವ್ರು ಯಾವ ತರ ಡೀಲರ್, ಕ್ಯಾಶುವಲ್ ಡೀಲರ್ ಅದಾರೋ, ಅವ್ರ ಇಂಟರ್ಸ್ಟೇಟ್ ಐತೋ, ಇಲ್ಲ ನಾನ್ ರೆಸಿಡೆಂಟು, ಈ ತರ ಎಲ್ಲ ಕೊಟ್ಟಿರ್ತಾರೆ. ಓಕೆ, GST ಮೇಲೆ ಇನ್ನೊಂದು ಮೆಥಡ್ ನೋಡಂತ. ಇದು 5th ಮೆಥಡ್, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆರ್ ವ್ಯಾಲ್ಯೂ ಆಫ್ ಸಪ್ಲೈ ಅಂಡ್ GST ಅಂತ. ಇದು 5th ಮೆಥಡ್ ಆಗುತ್ತೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ನೋಡೋಣಂತ. ಕಂಪ್ಯೂಟ್ ದಿ ಟ್ರಾನ್ಸಾಕ್ಷನ್ ಆಫ್ ಅ ಗೂಡ್ಸ್ ಆರ್ ವ್ಯಾಲ್ಯೂ ಆಫ್ ಸಪ್ಲೈ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂಡ್ GST ಪೇಯಬಲ್ ಬೈ ದಿ ಡೀಲರ್ ರಿಜಿಸ್ಟರ್ ಇನ್ ಕರ್ನಾಟಕ ಅಂತ ಹೇಳ್ಯಾರ. ಫಸ್ಟ್ ಏನೇನು ಕೊಟ್ಟಾರ ಇನ್ಫಾರ್ಮೇಶನ್? ಸೆಲ್ಲಿಂಗ್ ಪ್ರೈಸ್ ₹45,000. ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಆರ್ ನಾಟ್ ರೆಕಾರ್ಡೆಡ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಅಬೌವ್ ಪ್ರೈಸ್. ಅಂದ್ರೆ ಕೆಳಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಮೇಲೆ ಸೆಲ್ಲಿಂಗ್ ಪ್ರೈಸ್ ದಾಗ ಯಾವುದು ಇನ್ಕ್ಲೂಡ್ ಇಲ್ಲ ಅಂತ ಹೇಳಾರ. ಓಕೆ, ಫ್ರೈಟ್ ಚಾರ್ಜಸ್ ಕೊಟ್ಟಾರ 1000, ನಾರ್ಮಲ್ ಪ್ಯಾಕಿಂಗ್ 1500, ಕಾಸ್ಟ್ ಆಫ್ ಡ್ಯೂರೇಬಲ್ ಅಂಡ್ ರಿಟರ್ನಬಲ್ ಪ್ಯಾಕಿಂಗ್ ₹1500, ಇನ್ಶೂರೆನ್ಸ್ on flight paid by the supplier ₹500, trade discount
1000 ರೇಟ್ ಆಫ್ ಜಿ ಎಸ್ ಟಿ ಇಸ್ 18% ಅಂತ ಹೇಳ್ಯಾರ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೋಬೇಕು. ಫಸ್ಟ್ ಒನ್ ಕ್ವಶನ್ದಾಗ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾರಲ್ಲ ಅದನ್ನ ಡೈರೆಕ್ಟ್ ಹಚ್ಕೊಂಡು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾರ ಅವರು 45,000 ಡೈರೆಕ್ಟ್ ಹೊರಗಿನ ಕಾಲಮಿಗೆ ಹಚ್ಕೋಬೇಕು. 45,000 ಕೊಟ್ಟಾರ ಅದನ್ನ ನಾವು ತೊಗೊಂಡು ಡೈರೆಕ್ಟ್ ಕೆಳಗೆ ಹೊರಗೆ ಹಚ್ಕೋತೀವಿ. ನೆಕ್ಸ್ಟ್ ಏನಾದರೂ ಚಾರ್ಜಸ್ ಕೊಟ್ಟಿದ್ರೆ ಅವನ್ನ ಆ್ಯಡ್ ಮಾಡ್ಕೋಬೇಕು. ಚಾರ್ಜಸ್ ಅಂತ ಹಾಕೊಂಡು ಚಾರ್ಜಸ್ ಏನಾದರೂ ಚಾರ್ಜಸ್ ಅದಾವ ಚೆಕ್ ಮಾಡ್ಕೋಬೇಕು. ಎಸ್, ಫ್ರೈಟ್ ಚಾರ್ಜಸ್, ನಾರ್ಮಲ್ ಪ್ಯಾಕಿಂಗ್ ಇವೇನೇನು ಕೊಟ್ಟಾರಲ್ಲ ಅವನ್ನ ಹಚ್ಚೋದು. ಫ್ರೈಟ್ ಚಾರ್ಜಸ್ ಐತಿ, ಫ್ರೈಟ್ ಚಾರ್ಜಸ್ ಎಷ್ಟೈತಿ 1500 ಸಾರಿ 1000 rupees. ನೆಕ್ಸ್ಟ್ ನಾರ್ಮಲ್ ಪ್ಯಾಕಿಂಗ್ ಎಷ್ಟು ಕೊಟ್ಟಾರ ಅವರು ಕ್ವಶನ್ದಾಗ? ನಾರ್ಮಲ್ ಪ್ಯಾಕಿಂಗ್ 1500. ಓಕೆ, ಕಾಸ್ಟ್ ಆಫ್ ಡ್ಯೂರೇಬಲ್ ಆ್ಯಂಡ್ ರಿಟರ್ನೇಬಲ್ ಪ್ಯಾಕಿಂಗ್ ತಗೊಂಗಿಲ್ಲ ನಾವು. ನೆಕ್ಸ್ಟ್ ಇನ್ಶೂರೆನ್ಸ್, ಅದು ನಮ್ಗೆ ಚಾರ್ಜಸ್ ಆಗುತ್ತೆ. ಐ ಮೀನ್ ಇನ್ಶೂರೆನ್ಸ್ ಎಷ್ಟೈತಿ 500. ಮತ್ತೇನು ಅದರ್ ಚಾರ್ಜಸ್ ಏನಿಲ್ಲ. ಸೊ ಮೂರೂ ಆ್ಯಡ್ ಮಾಡಿ 1000 ಪ್ಲಸ್ 1500 ಪ್ಲಸ್ 500 ಎಷ್ಟಾಗುತ್ತೆ? 2000 3000 ಅಮೌಂಟ್ ಆಗುತ್ತೆ. ಅದನ್ನ ಇಲ್ಲಿ ಹಚ್ಕೊಂಡು ಸರಿ. ಈಗ 45,000ನಾಗ ಈ 3000 ನಾವು ಆ್ಯಡ್ ಮಾಡಿದ್ರೆ ನಮಗೆ 48,000 ಆಕೈತಿ. ಬಂದ ಆನ್ಸರ್ ನಮ್ದೇನ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಲೆಸ್ ಮಾಡ್ಕೋಕ. ಈಗ ಆ್ಯಡ್ ಮಾಡಿದ್ವಲ್ಲ, ಈಗ ನೆಕ್ಸ್ಟ್ ಲೆಸ್ ಮಾಡ್ಕೋಕ. ಡಿಸ್ಕೌಂಟ್ ಏನಾರು ಕೊಟ್ಟಿರ್ತಾರಲ್ಲ ಅದನ್ನ ಹಚ್ಬೇಕು. ಓಕೆ, ಡಿಸ್ಕೌಂಟ್ ಕ್ವಶನ್ದಾಗ ಡಿಸ್ಕೌಂಟ್ ಎಲ್ಲರೂ ಕೊಟ್ಟಾರ? ಎಸ್, ಟ್ರೇಡ್ ಡಿಸ್ಕೌಂಟ್ ಐತಿ 1000. ಟ್ರೇಡ್ ಡಿಸ್ಕೌಂಟ್ ಐತಿ ಎಷ್ಟು? ಒಂದ ಅಮೌಂಟ್ ಐತಿ. ಸೊ ನಾವು ಹೊರಗಿನ ಕಾಲಮಿಗೆ ಹಚ್ತೀನಿ ಡೈರೆಕ್ಟ್ ಹೋಗಿ 1000. ಇವಾಗ ಆ 48,000ದಾಗ ಈ 1000ನ ಲೆಸ್ ಮಾಡಿದ್ರೆ ನಮ್ಗೆ 47,000 ಬರುತ್ತೆ ಆನ್ಸರ್. ಓಕೆ, ಸಾರಿ ಇಲ್ಲ ಇದು ಬಂದ ಆನ್ಸರ್ಗೆ ನಾವು ಓಕೆ ಬಂದ ಆನ್ಸರ್ಗೆ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತೀವಿ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ 47,000. ಇವಾಗ GST ಕ್ಯಾಲ್ಕುಲೇಷನ್ ಮಾಡ್ಬೇಕು. GST ಕ್ಯಾಲ್ಕುಲೇಷನ್ ಮಾಡಿಕೊಂಡು SGST ಆ್ಯಂಡ್ CGST ಮಾಡ್ಕೋಬೇಕು. ಓಕೆ, SGST ಎಷ್ಟೈತಿ? ಫಸ್ಟ್ ಬಂದ ಆನ್ಸರ್ 47,000. ಓಕೆ, ಇದಕ್ಕೆ ಎಷ್ಟು ಹೇಳ್ಯಾರ ಅವರು? 18% GST ಹೇಳ್ಯಾರ. ಸೊ ನಾವು ಇಲ್ಲೇ SGST CGST ಅಂತ ತಗೋತೀವಲ್ಲ. ಸೊ 18%ನ ನಾವು 2 ಮಾಡಿದ್ರೆ 9% SGST ಹೋಗ್ತೈತಿ, CGST 9% ಹೋಗ್ತೈತಿ. equal to same 47,000 into 9% ಮಾಡಿದ್ರೆ 47,000 into 9% ಮಾಡಿದ್ರೆ
4230 ಬರುತ್ತೆ. ಸೇಮ್ 4230 ಇವೆರಡು ಆ್ಯಡ್ ಮಾಡಿ ಹೊರಗೆ ಹಚ್ಕೋಬೇಕು. 4230 ಮಾಡಿದರೆ 8460. ಇವಾಗ 47,000ಗೆ ಈ GST ಕ್ಯಾಲ್ಕುಲೇಷನ್ ಆ್ಯಡ್ ಮಾಡಿದರೆ 47,000 ಪ್ಲಸ್ 8,460 ಮಾಡಿದರೆ 55,460 ಬರುತ್ತೆ. ಇದು ಫೈನಲ್ ಆನ್ಸರ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.